ಖರ್ಚಾಗೈತೆ ರೀ, ಇನ್ನೂ 5 ಕೋಟಿ ಇದು ಅವ್ಯವಹಾರ ಆಗೈತಿ ಅಂತಂದೇಳಿ ಸರಿಯಾಗಿ ಕೊಡ್ರಿ ಅಂದ್ರೆ ಯಾವುದಕ್ಕೂ ಒಂದಕ್ಕೂ ಉತ್ತರ ಇಲ್ಲ. ಏನು ಹೇಳ್ತಾರೆ, ಅದೇ ಆಡಿದ್ದೆ ಆಟ ಮಾಡಿದ್ದೆ ಲಗ್ಗಿ ಅನ್ನಂಗೆ ಆಗೈತೆ ರೀ. ಮಠಕ್ಕೋಸ್ಕರ ಬೆಳೆಸಿದ್ರೆ ಜನರು ಉದ್ಧಾರ ಮಾಡೋಕ್ಕೆ, ಸಮಾಜ ಸೇವೆಗೆ ಬೆಳೆಸಿದ್ರೆ ಒಳ್ಳೇದು. ಅದು ತಮ್ಮ ಸ್ವಂತಕ್ಕೆ ಸ್ವಾರ್ಥಕ್ಕೋಸ್ಕರ ಬೆಳೆಸಿದ್ರೆ ಅದು ತುಂಬ ದೊಡ್ಡ ತಪ್ಪು. ಅವ್ರ ಲೆಕ್ಕ ಕೇಳೋದು ಅವ್ರ ಕರ್ತವ್ಯ, ಲೆಕ್ಕ ಕೊಡಿ ಮುಗಿದೋಯ್ತಲ್ಲ. ಕೇಳಿದಾಗ ಗಲಾಟೆ ಮಾಡ್ತಾರೆ, ಆಡಳಿತಾಧಿಕಾರಿ ಮೇಲೆ ಸ್ವಲ್ಪ ಹಲ್ಲೆ ಮಾಡ್ತಾರೆ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಈ ಪೀಠದಿಂದ ಒಂದೇ ಒಂದು ರೂಪಾಯಿ ಹಣವನ್ನು ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಾವು ಪಡೆದಿಲ್ಲ. ಹರಿಹರ ಪಂಚಮಸಾಲಿ ಜಗದ್ಗುರು ಮಠದಲ್ಲಿ ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಲೆಕ್ಕ ಕೊಡಿ ಅಂತ ನೂರಾರು ಭಕ್ತರು ಮಠಕ್ಕೆ ಬಂದು ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಜಗದ್ಗುರು ಮಠದಲ್ಲಿ ನಡೆಯಿತು. ಸರ್ಕಾರದಿಂದ ಬಂದ ಕೋಟಿ ಅನುದಾನ ಜೊತೆಗೆ ಭಕ್ತರು ನೀಡಿದ ಕೋಟಿ ಅನುದಾನದ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಅನೇಕ ವರ್ಷಗಳಿಂದ ಲೆಕ್ಕ ಕೇಳ್ತಾ ಇದ್ರು, ಲೆಕ್ಕ ಕೊಡ್ತಿಲ್ಲ ಅಂತ ಮಠದ ಭಕ್ತರು ಆರೋಪ ಮಾಡಿ ಪ್ರತಿಭಟಿಸಿದ್ರು. ಅಲ್ಲದೆ ಲೆಕ್ಕ ಕೊಡಿ ಅಂತ ಭಕ್ತರ ಪರ ನಿಂತ ಪೀಠಾಧ್ಯಕ್ಷರಾದ ವಚನಾನಂದ ಸ್ವಾಮೀಜಿ ವಿರುದ್ಧವೂ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ಶ್ರೀ ವಚನಾನಂದ ಸ್ವಾಮೀಜಿ, ನಾನು ಹಣ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ, ಆದ್ರೆ ಜನ ಮಾಡಿದ್ದೇನೆ, ಸ್ವಚ್ಛ ಆಗಿದ್ದೀನಿ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಶಾಲಿ ಸಮಾಜವೇ ನನ್ನ ಸರ್ವಸ್ವ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ. ಈಗ 2008ರಿಂದ ಮಠ ಕಟ್ಟಿದ್ರು. ಮಠ ಕಟ್ಟಿದ ಸಂದರ್ಭದಲ್ಲಿ ಏನಾಯಿತು, ಭಾಳಷ್ಟು ದಾನಿಗಳು ದುಡ್ಡು ಕೊಟ್ಟರು. ಯಾರೋ ನಾಗನಗೌಡರು ಸೊಂಡೂರು 2 ಕೋಟಿ ಕೊಟ್ಟರು. ಆಮೇಲೆ ಮೊನ್ನೆ ಆಂಜನೇಯ ಮಿನಿಸ್ಟ್ರಿ ಮಾತಾಡಿದ್ವಿ, ಅವರು 1 ಕೋಟಿ ಕೊಟ್ಟರು. ಆಮೇಲೆ ಇವರು 25 ಲಕ್ಷ ಸೋಮಣ್ಣ ಬೇವಿನ ಮರದ ಕೊಟ್ಟರು. ಇವೆಲ್ಲ ಕೊಟ್ಟಾಗ ಅವರೆಲ್ಲ ಕೊಟ್ಟಿವೆ ಅಂತಾರೆ. ಈ ಚಂದ್ರಶೇಖರ್ ಪೂಜಾರಿ ಕೇಳಿದರೆ ಅವ್ರು ಯಾರು ಕೊಟ್ಟಿಲ್ಲ ಅಂತಾರೆ. ಅದಕ್ಕೇನು ನಮಗೆ ಚೀಟಿನೂ ಕೊಟ್ಟಿಲ್ಲ, ರೆಸಿಪ್ಟು ಕೊಟ್ಟಿಲ್ಲ ಅಂತ ಚಂದ್ರಶೇಖರ್ ಪೂಜಾರಿ ಹೇಳ್ತಾರೆ. ಕೊಟ್ಟರು, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸ್ವಾಮಿಯರು ಇದಕ್ಕೆ ಸಾಕ್ಷಿ ಅಂತಾರೆ. ಹಂಗಾಗಿ ಒಂದು ಓಪನ್ ಆಗಿ ಒಂದು ಪಾರದರ್ಶಕ ಸರ್ಕಾರದಿಂದ 11 ಕೋಟಿ ಇವೇನು ಪ್ರಸಾದಾಲಯ ಮತ್ತು ಅದು ಅತಿಥಿ ಗೃಹಕ್ಕೆ ಅಂತಂದೇಳಿ 11 ಕೋಟಿ ಹಾಕಿದ್ದಾರೆ. ಅದನ್ನು 11 ಕೋಟಿನೂ ಎಷ್ಟು ಬಳಕೆ ಆಗೈತಿ, ಏನು ಅದ್ರದ್ದು ಲೆಕ್ಕ ಕೊಟ್ರಿ ಅಂದ್ರೆ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಪ್ರಕಾರ ಒಂದು 5-6 ಕೋಟಿ ಖರ್ಚಾಗೈತೆ ರೀ, ಇನ್ನೂ 5 ಕೋಟಿ ಇದು ಅವ್ಯವಹಾರ ಆಗೈತಿ ಅಂತಂದೇಳಿ ಜನ ಮಾತಾಡ್ತಾ ಇರೋದು. ಸರಿಯಾಗಿ ಕೊಡ್ರಿ ಅಂದರೆ ಯಾವುದಕ್ಕೂ ಒಂದಕ್ಕೂ ಉತ್ತರ ಇಲ್ಲ. ಅದೇ ಇವರು ಉಮ್ಮಣ್ಣ, ಬಾವಿ ಬೆಟ್ಟಪ್ಪ, ಬಸವರಾಜ್ ದಿಂಡೂರು ಸರು, ಆಮೇಲೆ ಜ್ಯೋತಿ ಪ್ರಕಾಶ್ ಅವರು, ಇವರು ಯಾರು ಚಂದ್ರಶೇಖರ್ ಪೂಜಾರಿ ಅವರು, ಇವರು 5-6 ಜನ ಏನು ಹೇಳ್ತಾರೆ ಮಠ ಅದೇ ಅವರು ಏನು ಹೇಳ್ತಾರೆ ಅದೇ ಆಡಿದ್ದೆ ಆಟ ಮಾಡಿದ್ದೆ ಲಗ್ಗಿ ಅನ್ನಂಗೆ ಆಗೈತೆ ರೀ. ತುಂಬ ಸಮಾಜದ ಕಡು ಬಡವರು ಕಷ್ಟಪಟ್ಟು ಕೊಟ್ಟಿರ್ತಾರೆ ಸರ್, ನಮ್ಮ ಮಠಕ್ಕೆ ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅಂತ. ಸೊ ಆ ಹಣನ ಬಳಸ್ಕೊಳ್ಳೋದು ಅಲ್ಲ, ಮಠಕ್ಕೋಸ್ಕರ ಬಳಸಿದ್ರೆ ಜನರು ಉದ್ಧಾರ ಮಾಡೋಕ್ಕೆ, ಸಮಾಜ ಸೇವೆಗೆ ಬಳಸಿದ್ರೆ ಒಳ್ಳೆಯದು. ಅದು ತಮ್ಮ ಸ್ವಂತಕ್ಕೆ ಸ್ವಾರ್ಥಕ್ಕೋಸ್ಕರ ಬಳಸಿದ್ರೆ ಅದು ತುಂಬ ದೊಡ್ಡ ತಪ್ಪು. ಸೊ ಅವರು ಈ ಮಠಕ್ಕೋಸ್ಕರನೇ ಬಳಸಿದ್ರೆ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಸರ್, ಪಾರದರ್ಶಕವಾಗಿ ಲೆಕ್ಕ ಕೊಡಲಿ ಅಂತ ನಾವು ಕೇಳ್ತಾ ಇರೋದು. ಏನು ಮಾರ್ಚ್ 10ನೇ ತಾರೀಕು ಮೀಟಿಂಗ್ನಲ್ಲಿ ಬಾವಿ ಬೆಟ್ಟಪ್ಪನವರೇ ಹೇಳ್ತಾರೆ, ಇಷ್ಟು ಅವ್ಯವಹಾರ ನಡೆದಿದೆ, ಇದ್ರದ್ದು ಲೆಕ್ಕ ಬೇಕು ಅಂತ ಬಾವಿ ಬೆಟ್ಟಪ್ಪ ಅವರೇ ಕೇಳ್ತಾರೆ. ಸೊ ಅದನ್ನ ಅವ್ರು ಕೇಳಿದಾಗ ಗಲಾಟೆ ಮಾಡ್ತಾರೆ, ಆಡಳಿತಾಧಿಕಾರಿ ಮೇಲೆ ಸ್ವಲ್ಪ ಹಲ್ಲೆ ಮಾಡ್ತಾರೆ. ಈ ಥರ ಎಲ್ಲ ಆದಾಗ ಯಾವುದು ಸರಿ ಅಂತ ಅವರು ತೋರಿಸ್ಬೇಕಲ್ವಾ, ಯಾವ ಲೆಕ್ಕ ಕರೆಕ್ಟಾಗಿದ್ರೆ ಅವ್ರು ಬಂದು ಇಲ್ಲಿ ತೋರಿಸ್ಬೇಕಾಗಿದೆ. ಇವತ್ತು ಆಡಳಿತಾಧಿಕಾರಿಗಳ ಲೆಕ್ಕ ಕೇಳಿದಾಗ ಮತ್ತೆ ಮಾಡಿದವರೇ ನೀವೇ, ಅವ್ರ ಲೆಕ್ಕ ಕೇಳೋದು ಅವ್ರ ಕರ್ತವ್ಯ, ಲೆಕ್ಕ ಕೊಡಿ ಮುಗಿದೋಯ್ತಲ್ಲ. ಮತ್ತು ಅವ್ರ ಮೇಲೆ ಆಡಳಿತಾಧಿಕಾರಿ ನಿಮಗೆ ಯಾಕೆ ಲೆಕ್ಕ ಕೊಡಬೇಕು ಅಂದರೆ, ಮತ್ತು ಆಡಳಿತಾಧಿಕಾರಿ ಯಾಕೆ ಮಾಡಿದ್ರಿ ನೀವು, ಅವ್ರನ್ನ ಯಾಕೆ ನೇಮಿಸಿದ್ರಿ? ಅಥವಾ ಸ್ವಾಮಿಗಳ ಆಚಾರ ವಿಚಾರಗಳ ಬಗ್ಗೆ ಮಾತಾಡ್ತೀರಾ? ಸ್ವಾಮಿಗಳನ್ನು ಪಟ್ಟಾಧಿಕಾರ ಮಾಡಬೇಕಾದ ಸಮಯದಲ್ಲಿ ನೀವೇನು ಟ್ರಸ್ಟಿಗಳಿದ್ರಿ, ನೀವು ಒಟ್ಟೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೊಗೊಂಡಿದ್ರಿ. ಈಗ ಒಂದು ಮಠಕ್ಕೆ ಒಬ್ಬ ಸ್ವಾಮಿಗಳನ್ನು ನೇಮಿಸ್ಬೇಕಂದ್ರೆ, ಈಗ ನೀವು ಒಂದು ಯಾವುದೇ ಸರ್ಕಾರದ ಹುದ್ದೆ ನೇಮಿಸ್ಬೇಕಾದ್ರೆ ಇಂಟರ್ವ್ಯೂ ಅಂತ ಮಾಡ್ತೀರಿ ಅಥವಾ ಎಕ್ಸಾಮಿನೇಷನ್ ಅಂತ ಮಾಡ್ತೀರಿ. ಹಾಗೆ ಈ ಸ್ವಾಮಿಗಳನ್ನು ನೇಮಿಸ್ಬೇಕಾದ್ರೂ ಒಬ್ಬ ಹಿರಿಯ ಸ್ವಾಮಿಗಳ ಸಜೆಷನ್ ತೊಗೊಂಡು ಇವರಿಗೆ ಲಿಂಗ ಪೂಜೆ ಬರುತ್ತೋ ಇಲ್ವೋ ಅಥವಾ ಲಿಂಗ ದೀಕ್ಷೆ ಗೊತ್ತಿದೆಯೋ ಇಲ್ವೋ, ಇವರಿಗೆ ಆಚಾರ ವಿಚಾರಗಳನ್ನು ತಿಳ್ಕೊಂಡ ಮೇಲೇ ಸ್ವಾಮಿಗಳನ್ನು ಮಾಡಿರ್ತಾರೆ. ಮತ್ತು ಈಗ ಆಚಾರ ವಿಚಾರಗಳ ಬಗ್ಗೆ ಕೇಳುವಂಥ ಪರಿಸ್ಥಿತಿ ಯಾಕೆ ಬಂತು? ಅವತ್ತು ನಾವು ಇಡೀ ಸಮಾಜದವರು, ಇಡೀ ರಾಜ್ಯದ ಸಮಾಜದವರು
ಟ್ರಸ್ಟ್ದವರು ತೊಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಒಪ್ಕೊಂಡು ಸ್ವಾಮೀಜಿಗಳು ನಮ್ಮವರೇ, ಅವರೆಲ್ಲ ಲಿಂಗ ದೀಕ್ಷೆ ಆಚಾರ ವಿಚಾರಗಳು ಸರಿ ಇದೆ ಅಂದಾಗನೇ ಈ ಸಮಾಜ ಒಪ್ಕೊಂಡು ಅವ್ರನ್ನ ಪೀಠಾಧಿಕಾರ ಮಾಡಿದ್ರೆ ನೀವೇ ಮಾಡಿದಿರಲ್ಲ ಮುಂದೆ ನಿಂತ್ಕೊಂಡು. ಈಗ ಹಣದ ವ್ಯವಹಾರ ಬಂದಾಗ ಅವ್ರ ಮೇಲೆ ಆರೋಪ ಬಂದಾಗ ಸ್ವಾಮಿಗಳ ಮೇಲೆ ಹಾಕೋದು ಅದು ಅಷ್ಟೊಂದು ಸರಿಯಲ್ಲ. ಈಗ ಲೆಕ್ಕ ಕೊಡದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋಕ್ಕೆ ಒಳ್ಳೆ ಅದು ಗುಮಾನಿ. ಒಬ್ಬ ಕಳ್ಳ ಅಂತ ನಾವು ತೀರ್ಮಾನ ಮಾಡಬೇಕಾದ್ರೆ ಸಾಬೀತಾಗಬೇಕು ತಾನೆ. ಇನ್ನೂ ಸಾಬೀತಾಗಿಲ್ಲ, ಅನುಮಾನದ ಕಳ್ಳರು ಏನ್ರಿ, ಇನ್ನೂ ಸಾಬೀತಾಗಿಲ್ಲ. ಸಾಬೀತಾದ ಮೇಲೆ ಕಳ್ಳರು ಅಂತ ಅಣಿಪಟ್ಟಿ ಕಟ್ಟೋಣ. ಅದು ಕಳ್ಳ ಅಂತ ಅನ್ಸ್ಕೊಳಕ್ಕಂತ ಪೂರ್ವದಲ್ಲಿ ದಯವಿಟ್ಟು ತಾವು ಲೆಕ್ಕ ಕೊಡಿ ಅಷ್ಟೇ. ಸಮಾಜದ್ದು ಅವರೇ ನೇಮಕ ಮಾಡಿದ ಸ್ವಾಮೀಜಿ, ನಾವೇ ನೇಮಕ ಮಾಡಿದ ಸ್ವಾಮೀಜಿ. ಅವ್ರು ನೇಮಕ ಮಾಡಿದ್ಮೇಲೆ ನಾವು ಅವ್ರ ಪಾದಕ್ಕೆ ನಮ್ಮ ಜಗದ್ಗುರು ಗುರುಗಳು ಅಂತೇಳಿ ಇಡೀ ನಮ್ಮ ಸಮಾಜ ನಡೆಸ್ಕೊಂಡು ಹೋಗಿದೆ. ತಮಗೆ ತಿಳಿದಂಗೆ ಮನ ಬಂದಂತೆ ಸ್ವಾಮೀಜಿಗಳನ್ನ ಕಂಟ್ರೋಲ್ ಮಾಡೋದು ಸರಿಯಲ್ಲ. 2018 ಇಸ್ವಿಗೆ ಏಪ್ರಿಲ್ 20ಕ್ಕೆ ನಾವು ಪೀಠಾಧ್ಯಕ್ಷರಾಗಿ ಹರಪೀಠಕ್ಕೆ ಆಗಮಿಸಿದ ಮೇಲೆ ಇಲ್ಲಿಯವರೆಗೂ ಈ ಪೀಠದಿಂದ ಒಂದೇ ಒಂದು ರೂಪಾಯಿ ಹಣವನ್ನು ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಮಗೆ ನಾವು ಪಡೆದಿಲ್ಲ. 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದಲೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕವಾಗಿ ಬದುಕಿದ್ದೇನೆ. ಯಾವತ್ತೂ ಯಾರೊಬ್ಬರ ಅಡಿಯಾಗದೆ ಸಮಾಜದ ಅಡಿಗೆ ಎಡೆಯಾಗಿದ್ದೇನೆ. ಸಮಾಜ ಸುತ್ತು ಕಟ್ಟುವನ್ನುವಂತಹ ತತ್ವದ ಮೇಲೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಭಕ್ತನ ಮನೆ ಅಂಗಳವೇ ಕಾಸಿ, ಭಕ್ತನೇ ಭೂಮಿಯ ಮೇಲಿನ ಭಗವಂತ ಅಂತೇಳಿ ನನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಧ್ವನಿಗೆ ಆಧಾರ ಸ್ತಂಭನಾಗಿ ನಮ್ಮ ಸಮಾಜದ ಸಂಸ್ಕೃತಿ ಪರಂಪರೆ ಇದನ್ನು ಬೆಳೆಸಲಿಕ್ಕೆ ವಾರಸುದಾರನಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಈ ಕ್ಷಣದಿಂದ ಇಡೀ ಸಮಾಜದ ಅತ್ಯಂತ ಕಡು ಬಡವನ ಮನೆಗೆ ಪಾದಾರ್ಪಣೆ ಮಾಡ್ತಾನೆ, ರಾಮ ದರ್ಶನವನ್ನು ಮಾಡ್ತಾನೆ. ನನ್ನಿಂದ ಪ್ರಾಮಾಣಿಕವಾಗಿ ನನ್ನ ಶ್ವಾಸ ಇರುವವರೆಗೂ ಈ ಸಮಾಜದ ಕಡು ಬಡವರ ಗುಡಿಸಲ ಇರಲಿ, ಮನೆ ಇರಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಯೌಗಿಕವಾಗಿ ಈ ಸಮಾಜವನ್ನು ಉದ್ಧಾರದ ಹೆದ್ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸರ್ವ ರೀತಿಯ ಸನ್ನದ್ಧನಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.